ನಾನಿವತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಐಶು ನಾಯಕ್ ಮಿನಿ ವ್ಲಾಗ್. ಗುರುವಾರ ಇರೋದ್ರಿಂದ ನಾವು ಸಾಯಿ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ, ನಾನು ಮತ್ತೆ ನಮ್ಮ ಅಕ್ಕಂದ್ರು. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲಿದ್ರೆ ಏನಾಯ್ತು, ಹೋಗೋದು ನಿಲ್ಲಿಸ್ಬಿಡ್ತೀವಾ ಅನ್ಕೊಂಡು ನಾವು ಬಸ್ಸಿಗೆ ವೇಟ್ ಮಾಡಿ ಬಸ್ ಬಂತು. ನಾವು ಬಸ್ ಹತ್ತಿ ಸಾಯಿ ಟೆಂಪಲ್ಗೆ ಬಂದ್ವಿ. ಕೆಲವು ಜನಕ್ಕೆ ನಾನ್ ದೇವಸ್ಥಾನಕ್ಕೆ ಹೋಗೋದಕ್ಕೂ ಅವ್ರಿಗೇನು ಪ್ರಾಬ್ಲಮ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಅವ್ರಗಳಿಗೆ ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ ಅಂತೇಳಿ ಎಲ್ಲರೂ ಅವ್ರ ಥರನೇ ಇರಲ್ಲ. ಅವ್ರುಗಳು ಹೇಗಪ್ಪ ಅಂದರೆ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಇರೋಕ್ಕೆ ಆಗಲ್ಲ. ಹಾಗಂತೇಳಿ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಕೈಲಿ ಇರೋಕ್ಕಾಗಲ್ಲ ಅಷ್ಟೇ. ನಮ್ಮ ಬಗ್ಗೆ ಮಾತಾಡಿದ್ರೆ ನಮ್ದಂತೂ ಏನು ಲಾಸ್ ಆಗಲ್ಲ, ಅವ್ರ ಟೈಮ್ ವೇಸ್ಟ್. ಅವ್ರಿಗೆ ಇಷ್ಟ ಆದರೆ ಅವ್ರು ಮಾತಾಡ್ಕೊಳ್ಳಿ. ಆಮೇಲೆ ನಾನು ಸಾಯಿಬಾಬಾಗೋಸ್ಕರ ರೆಡ್ ರೋಸ್ ತೊಗೊಂಡೆ. ನಂಗೆ ರೆಡ್ ರೋಸ್ ಅಂದರೆ ತುಂಬ ಇಷ್ಟ. ನಿಮ್ಗೆ ಯಾವ ರೋಸ್ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಇಲ್ಲಿ ಸಾಯಿಬಾಬಾ ಟೆಂಪಲಲ್ಲಿ ಇವತ್ತು ಸಿಕ್ಕಾಪಟ್ಟೆ ರಶ್ ಇತ್ತು. ಈ ಗ್ಯಾಪಲ್ಲಿ ನಾನು ಭಸ್ಮ ಹಚ್ಕೊಂಡೆ. ಭಸ್ಮ ಸ್ಮೆಲ್ ಅಂದರೆ ನನಗೆ ತುಂಬ ಇಷ್ಟ. ಇವತ್ತು ಸಿಕ್ಕಾಪಟ್ಟೆ ರಶ್ ಇತ್ತು, ಅದಕ್ಕೆ ಕ್ಯೂ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ನಮಗೆ ದರ್ಶನ ಸಿಕ್ತು. ನಾವು ದರ್ಶನ ಮಾಡಿಕೊಂಡು ನಾವು ತಂದಿರೋ ರೋಸ್ನ ಸಾಯಿಬಾಬಾಗೆ ಕೊಟ್ವಿ. ಸಾಯಿಬಾಬಾಗೆ ಕೊಡೋಕ್ಕಾಗುತ್ತಾ, ಅದಕ್ಕೆ ಅಲ್ಲಿರೋ ಪೂಜಾರಿಗೆ ನಾವು ರೋಸ್ ಕೊಟ್ವಿ. ದರ್ಶನ ಆದಮೇಲೆ ಮುಂದಿನ ಕಾರ್ಯಕ್ರಮ ಏನಂತ ಗೊತ್ತಿರಬೇಕಲ್ವಾ? ಪ್ರಸಾದ ತಿಂದೆ ವಾಪಸ್ ಬಂದರೆ ಅದು ದೇವಸ್ಥಾನಕ್ಕೆ ಹೋದ್ರೂ ವೇಸ್ಟ್ ಅಲ್ವಾ? ದೇವ್ರನ್ನ ನೋಡೋದು ಎಷ್ಟು ಮುಖ್ಯನೋ ಅಷ್ಟೇ ಪ್ರಸಾದ ತಿನ್ನೋದು ಕೂಡ ಅಷ್ಟೇ ಮುಖ್ಯ. ಹಾಗಂತ ಹೇಳಿ ನಾವು ಪ್ರಸಾದನ ತಿಂದ್ವಿ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ತುಂಬಾ ರಶ್ ಇತ್ತು. ಇನ್ನೊಂದ್ ಸೈಡ್ ಹೋಗೋದು ಮರ್ತಿದ್ವಿ ಅಂತ ಹೇಳಿ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೊರಟ್ವಿ. ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಒಂಥರ ಚೆನ್ನಾಗಿರುತ್ತೆ. ಇಲ್ಲೇ ಟೆಂಪಲ್ ಅಲ್ಲಿ ಭಸ್ಮ ರೆಡಿ ಮಾಡ್ತಾರೆ. ಮೊದಲೇ ನನಗೆ ಭಸ್ಮ ಸ್ಮೆಲ್ ಅಂದ್ರೆ ಇಷ್ಟ, ಅದಕ್ಕೆ ತಗೋಬರೋಣ ಅಂತ ನಾನು ಅಲ್ಲಿ ಹೊರಟೆ. ಮತ್ತೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ನಾವು ಒಂದ್ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಅಲ್ಲೇ ಕೂತಿರೋದಕ್ಕೆ ಭಸ್ಮ ಸ್ಮೆಲ್ ಸಖತ್ತಾಗಿ ಬರ್ತಿತ್ತು. ಅದನ್ನ ಎಂಜಾಯ್ ಮಾಡ್ಕೊಂಡು ನಾವು ಮತ್ತೆ ಅಲ್ಲೇ ವೀರಭದ್ರೇಶ್ವರ ಸ್ವಾಮಿ ಇರೋದ್ರಿಂದ ನಾವು ಅಲ್ಲೇ ಕೈ ಮುಕ್ಕೊಂಡು ಬಂದ್ವಿ. ನಾವು ಸುತ್ತಾಡ್ಕೊಂಡು ಬಂದಿರೋದಕ್ಕೆ ಅಲ್ಲಿ ದಾರಿ ಇರ್ಲಿಲ್ಲ ಅಂತ ಹೇಳಿ ಜಂಪ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಮತ್ತೆ ಇನ್ನೊಂದು ಪ್ರಾಬ್ಲಮ್, ಬಸ್ಸೇ ಬಂದಿರ್ಲಿಲ್ಲ. ಈ ಬಿಸಿಲಿಗೆ ನಾವೇನ್ ಮಾಡೋದು ಅಂತ ನಿಂತ್ಕೊಂಡಿರ್ಬೇಕಾದ್ರೆ ನಡ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿ ನಾವು ನಡ್ಕೊಂಡು ಹೊರಟ್ವಿ. ನಂಗೆ ವೈಟ್ ಕಲರ್ ಶೈನಿಂಗ್ ಪೆನ್ ಬೇಕಿತ್ತು ಅಂತ ಹೇಳಿ ನಾನು ಪೆನ್ ತಗೊಂಡು ಹಾಗೆ ಹೋಗ್ಬೇಕಿದ್ರೆ ಸ್ವಲ್ಪ ಹೊತ್ತು ಪಾರ್ಕ್ ಕೂತ್ ಹೋಗೋಣ ಅಂತ ಅನ್ಕೊಂಡು ನಾವು ಪಾರ್ಕ್ಗೆ ಹೋದ್ವಿ. ಅಲ್ಲಿ ನಾನು ಕೈ ಮೇಲೆ ರಾಯರಿದ್ದಾರೆ ಅಂತ ಬರ್ಕೊಂಡೆ. ನಂಗೆ ರಾಯರ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ನಾನು PG ಕರಡೆ ಹೊರಟೆ. ಇದಾಗಿತ್ತು ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.